ಕಳೆದುಕೊಳ್ಳುತ್ತಿರುವ ಹುಡುಗ ಹುಡುಗಿಯರು ನೋಡಲೇಬೇಕಾದ ಸ್ಟೋರಿ ಇದು. ಸಂಬಂಧಗಳಲ್ಲಿ ಬಿರುಕು ಯಾಕೆ ಆಗುತ್ತೆ ಗೊತ್ತಾ? ಯಾವ ಯಾವ ಕಾರಣಕ್ಕಾಗಿ ಸಂಬಂಧದ ಮೇಲೆ ಆಳವಾದ ದುಷ್ಪರಿಣಾಮ ಬೀರುತ್ತೆ ಅನ್ನೋದನ್ನ ನೀವು ತಿಳಿದುಕೊಳ್ಬೇಕಾ? ಹಾಗಾದ್ರೆ ಈ ಸ್ಟೋರಿಯನ್ನ ಪೂರ್ತಿಯಾಗಿ ನೋಡಿ. ಈಗಿನ ಕಾಲದಲ್ಲಿ ಸಂಬಂಧಗಳ ಅರ್ಥಗಳು ಬಹು ವೇಗವಾಗಿ ಅಥವಾ ವೇಗವಾಗಿ ಬದಲಾಗ್ತಾನೆ ಹೋಗ್ತಾ ಇವೆ. ದಾಂಪತ್ಯದಲ್ಲಿ ಬಿರುಕು ಮಾತ್ರವಲ್ಲದೆ ಈಗಿನ ಪ್ರೇಮಿಗಳ ಜೀವನದಲ್ಲೂ ಸಹ ಪ್ರೀತಿ ಎಷ್ಟು ಬೇಗ ಆಗುತ್ತೋ ಅಷ್ಟೇ ವೇಗವಾಗಿ ಪ್ರೀತಿ ಕಳೆದುಕೊಳ್ತಾ ಇದ್ದಾರೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಮೈಕ್ರೋ ಚೀಟಿಂಗ್ ಎನ್ನುವಂತಹ ಪದ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಹಾಗಂದ್ರೆ ಏನು ಗೊತ್ತಾ ನಿಮಗೆ? ಇದೇನು ಮೈಕ್ರೋ ಫಿನಾನ್ಸ್ ಥರ ದೊಡ್ಡ ದೊಡ್ಡ ಮೋಸ ಏನೂ ಅಲ್ಲ. ಚಿಕ್ಕ ಮೋಸ, ಬಟ್ ಆದರೆ ದೊಡ್ಡ ಪರಿಣಾಮವನ್ನು ನಿಮ್ಮ ಲವ್ ಅಥವಾ ಲೈಫ್ನಲ್ಲಿ ಪರಿಣಾಮ ಬೀರೋ ಥರ ಮಾಡುತ್ತೆ. ಸಂಬಂಧಗಳನ್ನು ಹಾಳು ಮಾಡುವಂತಹ ಈ ಸಣ್ಣ ಸಣ್ಣ ಮೋಸಗಳಿಂದ ನೀವು ಹುಷಾರಾಗಿರಬೇಕಾಗುತ್ತೆ. ಸಂಗಾತಿಯಿಂದ ಕೆಲವು ವಿಷಯಗಳನ್ನು ಮರೆಮಾಡುವುದು ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಬೇರೆ ವಿಶೇಷ ವ್ಯಕ್ತಿಗಳೊಂದಿಗೆ ನೀವು ಮಾತನಾಡ್ತಾ ಇರೋದಾಗಿರಬಹುದು, ಅವರಿಗೆ ಅಗತ್ಯಕ್ಕಿಂತ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ನೀಡುವುದಾಗಿರಬಹುದು, ಮತ್ತು ಎಕ್ಸ್ ಬಾಯ್ ಫ್ರೆಂಡ್ ಅಥವಾ ಎಕ್ಸ್ ಗರ್ಲ್ ಫ್ರೆಂಡ್ ಜೊತೆ ಪದೇ ಪದೇ ಸಂಪರ್ಕವನ್ನು ಹೊಂದುವುದು ಕೂಡ ಇದೆಲ್ಲ ಮೈಕ್ರೋ ಚೀಟಿಂಗ್ ಅಂತ ಹೇಳಲಾಗುತ್ತೆ. ಈ ವಿಷಯಗಳು ಚಿಕ್ಕದಾಗಿಯೇ ನಿಮಗೆ ಕಾಣಿಸಬಹುದು, ಆದರೆ ಇದು ನಿಮ್ಮ ಪ್ರೀತಿಯ ಮೇಲೆ ಅಥವಾ ಪ್ರೀತಿ ಪಾತ್ರರ ಮೇಲೆ ಆಳವಾದಂತಹ ಒಂದು ದುಷ್ಪರಿಣಾಮವನ್ನು ಬೀರುತ್ತೆ. ನಿಮಗೂ ಕೂಡ ಈ ಮೈಕ್ರೋ ಚೀಟಿಂಗ್ ಅನುಭವ ಆಗಿದೆಯಾ? ಈ 6 ಲಕ್ಷಣಗಳು ನಿಮ್ಮ ಹುಡುಗ ಅಥವಾ ಹುಡುಗಿಯಲ್ಲಿ ಕಂಡು ಬರ್ತಾ ಇದೆಯಾ? ಈ ಬಗ್ಗೆ ನೀವು ತಿಳಿದುಕೊಳ್ಬೇಕಾ ಅಂತಂದರೆ ಈ ಪಾಯಿಂಟ್ಗಳನ್ನು ನೋಡಿ. ಮೊದಲನೇದಾಗಿ ಎಕ್ಸ್ ಬಾಯ್ ಫ್ರೆಂಡ್ ಅಥವಾ ಗರ್ಲ್ ಫ್ರೆಂಡ್ ಬಗ್ಗೆ ಕಾಡುವಂತಹ ಹಳೆಯ ನೆನಪುಗಳು. ಹೌದು, ನಿಮ್ಮ ಸಂಗಾತಿ ಆಗಾಗ ತನ್ನ ಹಳೆಯ ಸಂಬಂಧಗಳ ಬಗ್ಗೆ ಮಾತನಾಡ್ತಾ ಇದ್ದರೆ ಅವರು ಇನ್ನೂ ಸಹ ಆ ಹಳೆಯ ನೆನಪುಗಳಿಂದ ಸಂಪೂರ್ಣವಾಗಿ ಹೊರಗೆ ಬಂದಿಲ್ಲ ಎಂಬುದು ಇದು ತೋರಿಸುತ್ತೆ ನಿಮಗೆ. ಇದರಿಂದಾಗಿ ನಿಮ್ಮ ಈಗಿನ ಒಂದು ಸಂಬಂಧಗಳು ಅಂದರೆ ಪ್ರಸ್ತುತ ನಿಮ್ಮ ಜೊತೆ ಯಾರಿರ್ತಾರಲ್ಲ ಅವರ ಜೊತೆಗಿನ ಒಂದು ಸಂಬಂಧ ದುರ್ಬಲಗೊಳ್ತಾ ಹೋಗ್ಬೋದು ಅಂತ ಹೇಳಲಾಗುತ್ತೆ. ಹೀಗಾಗಿ ನಿಮ್ಮ ಪ್ರೀತಿ ಪಾತ್ರರ ಜೊತೆ ನೀವು ಹೆಚ್ಚಿನ ಸಮಯವನ್ನು ಕಳೆಯಿರಿ. ಎರಡನೇದಾಗಿ, ನಿಮ್ಮ ಪ್ರೀತಿ ಪಾತ್ರರ ಮುಂದೆ ನೀವು ಬೇರೆಯವರನ್ನ ಹೊಗಳಬೇಡಿ. ಹೌದು, ಎಲ್ಲರೂ ಒಂದಲ್ಲ ಒಂದು ಸಮಯದಲ್ಲಿ ಬೇರೆಯವರ ಒಂದು ಗುಣಗಳನ್ನ ಹೊಗಳ್ತಾ ಇರ್ತಾರೆ, ಅದು ಕಾಮನ್. ಆದರೆ ಇದು ನಿಮ್ಮ ಪ್ರೀತಿಗೆ ಕಾಮನ್ ಆಗಿರೋದಿಲ್ಲ. ಅವರು ಓವರ್ ಜೆಲಸ್ ಮತ್ತೆ ಓವರ್ ಪೊಸೆಸಿವ್ನಿಂದ ಕೂಡಿರ್ತಾರೆ. ಅದು ಅವರ ತಪ್ಪಲ್ಲ, ಅದು ನಿಮ್ಮ ಮೇಲೆ ಇಟ್ಟಿರುವಂತಹ ಪ್ರೀತಿಯ ತಪ್ಪು ಅಂತ ಹೇಳ್ಬೋದು. ಯಾಕಂದರೆ ನಿಮ್ಮನ್ನ ನಿಮ್ಮ ಹುಡುಗ ಅಥವಾ ಹುಡುಗಿ ಹೆಚ್ಚಿನದಾಗಿ ಪ್ರೀತಿಸೋದ್ರಿಂದ ನೀವು ಅವರಿಂದ ಎಲ್ಲಿ ದೂರ ಆಗ್ತೀರಿ ಅಂತ ಹೊಟ್ಟೆ ಕಿಚ್ಚು ಪಡ್ತಾರೆ ಹೊರತು ಅವರು ಅದಕ್ಕಿಂತ ಬೇರೆ ಯಾವುದೇ ಕಾರಣಗಳು ಅವರ ಬಳಿ ಇರೋದಿಲ್ಲ. ಹಾಗಾಗಿ ನೀವು ನಿಮ್ಮ ಪ್ರೀತಿಯನ್ನು ಉಳಿಸ್ಕೊಳ್ಬೇಕು ಅಂದರೆ ನಿಮ್ಮ ಹುಡುಗ ಅಥವಾ ಹುಡುಗಿಯನ್ನೇ ಹೆಚ್ಚಾಗಿ ಗುಣಗಾನವನ್ನು ಮಾಡ್ತಾ ಇರಿ. ನಿಮ್ಮ ಸಂಬಂಧ ಮೊದಲಿಗಿಂತ ತುಂಬ ಗಟ್ಟಿಯಾಗಿ ಹೋಗುತ್ತೆ ಈ ರೀತಿ ಮಾಡೋದ್ರಿಂದ. ಮೂರನೇದಾಗಿ, ಸಣ್ಣ ಸಣ್ಣ ಸುಳ್ಳುಗಳು ಸಂಗಾತಿಯ ಹಾರ್ಟ್ ಬ್ರೇಕ್ ಅನ್ನು ಮಾಡುತ್ತೆ. ಹೌದು, ಸುಳ್ಳು ಹೇಳುವುದು ಲವರ್ಸ್ಗಳಲ್ಲಿ ನಾವು ಕಾಣಬಹುದಾದಂತಹ ಒಂದು ಕಾಮನ್ ಫ್ಯಾಕ್ಟರ್. ನಿಮ್ಮ ಸಂಗಾತಿಯ ಮುಂದೆ ಸಂದೇಶಗಳನ್ನು ನಿರ್ಲಕ್ಷಿಸುವಂತೆ ನಟಿಸಿ ನಂತರ ಅದೇ ವ್ಯಕ್ತಿಯೊಂದಿಗೆ ಮಾತನಾಡಿದರೆ ಅದು ಕೂಡ ಒಂದು ರೀತಿಯ ಮೈಕ್ರೋ ಚೀಟಿಂಗ್ ಅಥವಾ ಅಪ್ರಾಮಾಣಿಕತೆಯನ್ನು ತೋರಿಸುತ್ತೆ. ಪದೇ ಪದೇ ಇಂತಹ ಸಣ್ಣ ಸಣ್ಣ ಸುಳ್ಳುಗಳೇ ನಿಮ್ಮ ಸಂಬಂಧದ ಒಂದು ಅಡಿಪಾಯವನ್ನು ಅಲುಗಾಡಿಸಬಹುದು ಎನ್ನುವಂತಹ ಮಾತು ಕೂಡ ಇದೆ. ಇದರಿಂದ ನೀವು ಎಚ್ಚರವಾಗಿರಬೇಕು. ಇನ್ನು ನಾಲ್ಕನೆಯದಾಗಿ, ನಿಮ್ಮ ಹುಡುಗ ಅಥವಾ ಹುಡುಗಿ ಬಳಿ ಕೆಲವು ವಿಷಯಗಳನ್ನು ಮರೆಮಾಡುವುದು. ಹೌದು, ನಿಮ್ಮ ಸಂಗಾತಿ ನಿಮ್ಮ ಮುಂದೆ ತನ್ನ ಸ್ನೇಹಿತರ ಅಥವಾ ಮನೆಯವರ ಕುಟುಂಬದವರ ಸತ್ಯಗಳನ್ನು ಮರೆ ಮಾಡಿದರೆ ವಿಷಯ ಗಂಭೀರವಾಗಿದೆ ಅಂತ ಅರ್ಥ ಮಾಡಿಕೊಳ್ಳಿ. ಇವರು ಅವರಿಗೆ ಭಾವನಾತ್ಮಕವಾಗಿ ಹತ್ತಿರವಾಗಿದ್ದಾರೆ ಎಂಬುದು ಸಂಕೇತ ಆಗಿರುತ್ತೆ. ಹಾಗಾಗಿ ನೀವು ನಿಮ್ಮ ಪ್ರೀತಿಯ ಬಳಿ ಫ್ರೆಂಡ್ಲಿ ಆಗಿರಿ ಅಥವಾ ನಿಮ್ಮ ಪ್ರೇಯಸಿಯ ಬಳಿ, ನಿಮ್ಮ ಹುಡುಗ ಹುಡುಗಿಯ ಬಳಿ ನೀವು ಫ್ರೆಂಡ್ಲಿ ಆಗಿರಿ. ಆಗ ನಿಮ್ಮ ಬಳಿ ಅವರು ಎಲ್ಲ ವಿಷಯಗಳನ್ನು ಶೇರ್ ಮಾಡ್ಕೊಳ್ತಾ ಹೋಗ್ತಾರೆ. ನಿಮ್ಮ ಜೊತೆ ಬಿಟ್ಟು ಬೇರೆಯವರ ಹತ್ತಿರ ಅವರ ನೋವುಗಳನ್ನು ಹೇಳ್ಕೊಳ್ಳೋದಿಲ್ಲ. ಭಾವನಾತ್ಮಕವಾಗಿ ಅವರು ನಿಮಗೆ ಹತ್ತಿರವಾಗ್ತಾ ಹೋಗ್ತಾರೆ. ಐದನೇದಾಗಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಓವರ್ ಆಕ್ಟಿವ್ ಆಗಿರೋದು. ಹೌದು, ಸೋಷಿಯಲ್ ಮೀಡಿಯಾವನ್ನು ಅತಿ ಹೆಚ್ಚಾಗಿ ಬಳಸುವುದು ತಪ್ಪೇನಲ್ಲ. ಆದರೆ ನಿಮ್ಮ ಸಂಗಾತಿಗೆ ಮೋಸ ಮಾಡ್ತಾ ಇನ್ನೊಬ್ಬರ ಒಂದು ಅಕೌಂಟ್ಗೆ ಕಾಮೆಂಟ್ ಮಾಡೋದಾಗಿರ್ಬೋದು, ಲೈಕ್ ಮಾಡೋದಾಗಿರ್ಬೋದು ಅಥವಾ DM ಮಾಡ್ತಾ ಇದ್ದರೆ ಅವರ ಜೊತೆ ಗಂಟೆಗಟ್ಟಲೆ ನೀವು ಮೆಸೇಜನ್ನು ಮಾಡ್ತಾ ಕಾಲ ಕಳೀತಾ ಇದ್ರೆ ಅದು ತಪ್ಪು ಅಂತ ಹೇಳಲಾಗುತ್ತೆ. ಇದು ಕೂಡ ಮೈಕ್ರೋ ಚೀಟಿಂಗ್ನ ಒಂದು ಸಂಕೇತ ಆಗಿರುತ್ತೆ. ಆರನೇದಾಗಿ, ಸೀಕ್ರೆಟ್ ಮೆಸೇಜ್ ಮತ್ತು ಚಾಟ್ಗಳು ಅಂತ ಹೇಳಲಾಗುತ್ತೆ.
ಹೌದು, ನಿಮ್ಮ ಗರ್ಲ್ ಫ್ರೆಂಡ್ ಅಥವಾ ಬಾಯ್ ಫ್ರೆಂಡ್ ನಿಮ್ಮಿಂದ ಮೊಬೈಲನ್ನು ಮರೆ ಮಾಡೋದಾಗಿರಬಹುದು, ಮೆಸೇಜ್ಗಳನ್ನು ತಕ್ಷಣ ಡಿಲೀಟ್ ಮಾಡೋದಾಗಿರಬಹುದು, ಅಥವಾ ಸಾಮಾಜಿಕ ಮಾಧ್ಯಮಗಳಲ್ಲಿ ಸೀಕ್ರೆಟ್ ಚಾಟ್ಗಳನ್ನು ಇಟ್ಕೊಂಡಿರೋದಾಗಿರಬಹುದು. ಇನ್ನು ಅನೇಕ ಮುಂತಾದ ವಿಷಯಗಳನ್ನು ನಿಮ್ಮ ಕಡೆಯಿಂದ ಅಥವಾ ನಿಮ್ಮ ಹತ್ರ ಏನಾದರೂ ಮುಚ್ಚಿಟ್ರೆ ಅದು ಅವರ ಒಂದು ಪ್ರಾಮಾಣಿಕತೆ ಎಷ್ಟರ ಮಟ್ಟಿಗೆ ಇದೆ, ಪ್ರಾಮಾಣಿಕತೆಯ ಮೇಲೆ ಒಂದು ಸಂಶಯವನ್ನ ಮೂಡಿಸುವಂತಹ ಒಂದು ವಿಚಾರ ಆಗಿ ಅದು ದೊಡ್ಡದಾಗಿ ಬೆಳೆಯುತ್ತೆ. ನಿಮ್ಮ ಒಂದು ಸಂಬಂಧದಲ್ಲಿ ಬೆರುಕು ಬಿಡೋಕೆ ಇದು ಕೂಡ ಒಂದು ಕಾರಣ ಆಗುತ್ತೆ. ಹೀಗಾಗಿ ನೀವು ನಿಮ್ಮ ಒಂದು ಜೀವನದಲ್ಲಿ, ನಿಮ್ಮ ಒಂದು ಪ್ರೀತಿಯ ಲೈಫ್ನಲ್ಲಿ, ನಿಮ್ಮ ಲವ್ ಸ್ಟೋರಿಯಲ್ಲಿ ಎಲ್ಲ ಒಂದು ವಿಚಾರದಲ್ಲಿ ಕೂಡ ನೀವು ಎಚ್ಚರದಿಂದ ಇರಬೇಕು. ಯಾಕಂತಂದರೆ ನಿಮಗೂ ಕೂಡ ಈ ಒಂದು ಮೈಕ್ರೋ ಚೀಟಿಂಗ್ನ ಅನುಭವ ಏನಾದರೂ ಆಗಿದೆಯಾ, ಅಥವಾ ಆಗುವಂತಹ ಸೂಚನೆಗಳು ನಿಮ್ಗೆ ಏನಾದರೂ ಕಾಣ್ತಾ ಇದೆಯಾ? ಹಾಗಿದ್ರೆ ನೀವು ಈ ಎಲ್ಲ ಒಂದು ವಿಚಾರಗಳಿಂದ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ನೀವು ಅವರ ಹತ್ತಿರ ಯಾವ ರೀತಿಯಾಗಿ ಇರಬೇಕು, ನಡೆದುಕೊಳ್ಬೇಕು, ನಿಜಾಂಶಗಳನ್ನು, ಸತ್ಯವನ್ನು ಯಾವ ರೀತಿಯಾಗಿ ಅವರಿಗೆ ಹೇಳಬೇಕು, ಅರ್ಥ ಮಾಡಿಸ್ಬೇಕು ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.